ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಮಂಚಾಲ ಭೀಮಯ್ಯ, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ನಗರ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಎಲ್ಲ ಹಿರಿಯ ಮುಖಂಡರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಎ ಚಂದ್ರಶೇಖರ್ ಮಧು, ನಗರಾಭಿವೃದ್ಧಿ ಪ್ರಾಧಿಕಾರ, ನೂತನ ಸದಸ್ಯರು, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150 ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ಬೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್, SGM ಕಾಂಪ್ಲೆಕ್ಸ್, ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ, NGO ಕಾಲೋನಿ, ರಾಯಚೂರು. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ನಮಸ್ಕಾರ. ಇಂದು ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರ ಸಂಚಾರಿ ಠಾಣೆಯ ಮುಖ್ಯ ಪೇದೆಗೆ ಕೊರೋನಾ ಸೋಂಕು ಪತ್ತೆ. ಸಂಪರ್ಕಿತ 5 ಜನ ಪೇದೆಗಳಿಗೆ ಪರೀಕ್ಷೆ. ಕಚೇರಿಗೆ ಸ್ಯಾನಿಟೈಸರ್. SSLC ಗಣಿತ ಪರೀಕ್ಷೆ 1476 ವಿದ್ಯಾರ್ಥಿಗಳ ಗೈರು. ಪರೀಕ್ಷಾ ಕೇಂದ್ರಗಳಿಗೆ TCSP ಭೇಟಿ ನೀಡಿ ಪರಿಶೀಲನೆ. ರಂಗಕರ್ಮಿ ಪ್ರವೀಣ್ ರೆಡ್ಡಿ ಗುಂಜಳ್ಳಿಯವರಿಗೆ ಸಿಜಿಕಿ ಪ್ರಶಸ್ತಿ ಪ್ರದಾನ. ಕೊರೋನಾ ಸೋಂಕು ತಡೆಯಲು ಸಹಕಾರ ನೀಡಲು SP ಡಾಕ್ಟರ್ CB ವೇದಮೂರ್ತಿ ಮನವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರೈತ, ಕಾರ್ಮಿಕ, ಜನ ವಿರೋಧಿ ಕಾನೂನು ಜಾರಿ ವಿರೋಧಿಸಿ ಜೂನ್ 29ರಿಂದ ಪಂಚಾಯಿತಿಗಳ ಮುಂದೆ ಪ್ರತಿಭಟನೆ. KG ವೀರೇಶ್. ನಾರಾಯಣಪುರ ಬಲದಂಡೆ ಕಾಲುವೆ ಕಾಮಗಾರಿ ಕಳಪೆ ವಿರೋಧಿಸಿ JDSನಿಂದ ಕೊತ್ತದೊಡ್ಡಿ ಬಳಿ ಪ್ರತಿಭಟನೆ. ಜಿಲ್ಲೆಯಲ್ಲಿ ಔಷಧಿ ಪಾರ್ಕ್ ಘೋಷಣೆ. ರಾಜ್ಯ ಸರ್ಕಾರ ಮಾರ್ಗಸೂಚಿ ನಿಯಮ ರೂಪಿಸಲು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮನವಿ. ಹುತಾತ್ಮ ವೀರ ಯೋಧರಿಗೆ ಯುವ ಕಾಂಗ್ರೆಸ್ನಿಂದ ಶ್ರದ್ಧಾಂಜಲಿ. ಅಶೋಕ್ ಗಸ್ತಿ ಅವರಿಗೆ ಸೂರ್ಯೋದಯ ವಾಕಿಂಗ್ ಕ್ಲಬ್ನಿಂದ ಸನ್ಮಾನ. ಮತ್ತು ಕೋವಿಡ್ ನಿಯಮ ಉಲ್ಲಂಘನೆ, 2 ಅಂಗಡಿ ಮಾಲೀಕರ ವಿರುದ್ಧ ದೂರು ದಾಖಲು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವಿಸ್ತರಿಸಿಕೊಂಡು
ವಿಸ್ತರಿಸಿಕೊಳ್ಳುತ್ತಿದ್ದು ನಗರ ಸಂಚಾರಿ ಠಾಣೆಯ ಮುಖ್ಯ ಪೇದೆಯೊಬ್ಬರಲ್ಲಿ ಕೊರೋನಾ ಸೋಂಕು ಕಂಡು ಬಂದಿರುವುದು ಸಿಬ್ಬಂದಿಗಳಲ್ಲಿ ಆತಂಕ ಮೂಡಲು ಕಾರಣವಾಗಿದೆ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವಿಸ್ತರಿಸಿಕೊಳ್ಳುತ್ತಿದ್ದು ನಗರ ಸಂಚಾರಿ ಠಾಣೆಯ ಮುಖ್ಯ ಪೇದೆಯೊಬ್ಬರಲ್ಲಿ ಕೊರೋನಾ ಸೋಂಕು ಕಂಡು ಬಂದಿರುವುದು ಸಿಬ್ಬಂದಿಗಳಲ್ಲಿ ಆತಂಕ ಮೂಡಲು ಕಾರಣವಾಗಿದೆ. ಕಳೆದ 3 ದಿನಗಳಿಂದ ಅನಾರೋಗ್ಯದ ಹಿನ್ನೆಲೆಯಲ್ಲಿ ರಜೆಯ ಮೇಲೆ ತೆರಳಿದ್ದ ಮುಖ್ಯ ಪೇದೆಯೊಬ್ಬರು ಕೊರೋನಾ ಪರೀಕ್ಷೆಗೆ ಒಳಗಾದಾಗ ಸೋಂಕು ಪತ್ತೆಯಾಗಿದೆ. ಸಿಬ್ಬಂದಿಯಲ್ಲಿ ಸೋಂಕು ಕಂಡು ಬಂದಿದ್ದರಿಂದ ನಗರ ಸಂಚಾರಿ ಠಾಣೆಗೆ ಸ್ಯಾನಿಟೈಸರ್ ಸಿಂಪಡಿಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕರ್ತವ್ಯದಲ್ಲಿದ್ದಾಗ ಕೃಷಿ ವಿಶ್ವವಿದ್ಯಾಲಯ ಕ್ವಾರಂಟೈನ್ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸಿದ್ದರಿಂದ ಸೋಂಕು ಬಂದಿರಬಹುದು ಎಂದು ಶಂಕಿಸಲಾಗಿದೆ. ಸೋಂಕಿತರನ್ನು ಓಪೆಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಂಪರ್ಕ ಹೊಂದಿರುವ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ. ರಜೆ ಮೇಲೆ ಇರುವುದರಿಂದ ಸಾರ್ವಜನಿಕ ಸಂಪರ್ಕಕ್ಕೆ ಬಂದಿರುವುದು ವಿರಳವೆಂದು ಹೇಳಲಾಗುತ್ತಿದೆ. ಮುಖ್ಯ ಪೇದೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ 5 ಜನ ಕಾನಿಸ್ಟೇಬಲ್ಗಳನ್ನು ಸಹ ಶಂಕಾಸ್ಪದವಾಗಿ ಪರೀಕ್ಷೆಗೆ ರವಾನಿಸಲಾಗಿದೆ. ಸೋಂಕು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ 48 ಗಂಟೆಗಳ ಕಾಲ ಠಾಣೆಯನ್ನು ಮುಚ್ಚಲು ಪೊಲೀಸ್ ಇಲಾಖೆ ನಿರ್ಧರಿಸಿದೆ. ಕಟ್ಟಡಕ್ಕೆ ರಾಸಾಯನಿಕ ಸಿಂಪಡಣೆ ಮಾಡಿದ್ದರೂ ಸಂಪರ್ಕ ವಿಸ್ತರಿಸಿಕೊಳ್ಳದಂತೆ ತಡೆಯಲು ಠಾಣೆಯಲ್ಲೂ ತಾತ್ಕಾಲಿಕ ಮುಚ್ಚಲು ನಿರ್ಧರಿಸಲಾಗಿದೆ ಎಂದು ಹೇಳಲಾಗಿದೆ. ನಿನ್ನೆಯಷ್ಟೇ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಸೋಂಕು ಕಂಡಿದ್ದರಿಂದ ಕಚೇರಿಗೆ ಬೀಗ ಹಾಕಲಾಗಿತ್ತು. ಇನ್ನು ಕಚೇರಿ ಎಷ್ಟು ಜನರಿಗೆ ಸೋಂಕು ಬಂದಿದೆ ಎಂಬುದು ಇಲಾಖೆ ಮಾಹಿತಿಯನ್ನು ನೀಡಿಲ್ಲ. ಈಗ ನಗರ ಸಂಚಾರಿ ಠಾಣೆಗೂ ವಿಸ್ತರಿಸಿಕೊಂಡಿರುವುದು ಕಳವಳಕಾರಿ. ನಿನ್ನೆಯಷ್ಟೇ ಸರ್ಕಾರ ಬಿಡುಗಡೆಗೊಳಿಸಿರುವ ಹೆಲ್ತ್ ಬುಲೆಟ್ನಲ್ಲಿ 5 ಜನರು ಸೋಂಕಿತರ ಸಂಪರ್ಕದಿಂದ ಕೊರೋನಾ ಸೋಂಕು ಇರುವುದು ಪತ್ತೆಯಾಗಿದೆ. ಅಲ್ಲದೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ರಾಯಚೂರು ತಾಲೂಕಿನ 2, ಡೊಂಗರಾಂಪುರ್, ಸಿಂಧನೂರು ತಾಲೂಕಿನ ಬಪ್ಪೂರ್, ಲಿಂಗಸೂಗೂರು ತಾಲೂಕಿನ ಹಟ್ಟಿಯಲ್ಲಿ ಒಬ್ಬರಿಗೆ ಸೋಂಕು ಪತ್ತೆಯಾಗಿದೆ. ಸೋಂಕಿತರ ಸಂಖ್ಯೆ 457ಕ್ಕೆ ಏರಿದೆ. ಇನ್ನು 57 ಪ್ರಕರಣಗಳು ಸಕ್ರಿಯವಾಗಿವೆ. ಸಮುದಾಯಕ್ಕೆ ವಿಸ್ತರಿಸಿಕೊಂಡಿರುವ ಆತಂಕ ಮನೆ ಮಾಡಿದೆ. ಜಿಲ್ಲಾಡಳಿತ ಸಮುದಾಯಕ್ಕೆ ವಿಸ್ತರಿಸಿಕೊಳ್ಳುತ್ತಿರುವ ಕುರಿತು ಸ್ಪಷ್ಟತೆ ನೀಡಿಲ್ಲ. ಶನಿವಾರದಂದು ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ 77 ಪರೀಕ್ಷೆ ಕೇಂದ್ರಗಳಲ್ಲಿ 1476 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ BH ಗೋನಾಳ್ ಅವರು ತಿಳಿಸಿದ್ದಾರೆ. ಶನಿವಾರದಂದು ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ 77 ಪರೀಕ್ಷೆ ಕೇಂದ್ರಗಳಲ್ಲಿ 1476 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ BH ಗೋನಾಳ್ ಅವರು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಗಣಿತ ವಿಷಯ ಪರೀಕ್ಷೆ ಬರೆಯಲು ಒಟ್ಟು 29,159 ವಿದ್ಯಾರ್ಥಿಗಳು ಹೆಸರು ನೋಂದಾಯಿಸಿಕೊಂಡಿದ್ದರು. ಇದರಲ್ಲಿ 27,683 ಮಕ್ಕಳು ಪರೀಕ್ಷೆಗೆ ಹಾಜರಾಗಿ 1,476 ಗೈರು ಹಾಜರಾಗಿದ್ದಾರೆ. ದೇವದುರ್ಗ ತಾಲೂಕಿನಲ್ಲಿ 3,703 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿರುವ ಪೈಕಿ 3,544 ಹಾಜರಾಗಿ 159 ಗೈರು ಹಾಜರಾಗಿದ್ದಾರೆ. ಲಿಂಗಸೂಗೂರು 5,695 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿರುವ ಪೈಕಿ 5,527 ಹಾಜರಾಗಿ 168 ಗೈರು ಹಾಜರಾಗಿದ್ದಾರೆ. ಮಾನ್ವಿ 4,928 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿರುವ ಪೈಕಿ 4,711 ಹಾಜರಾಗಿ 2,117 ಗೈರು ಹಾಜರಾಗಿದ್ದಾರೆ ಮತ್ತು ರಾಯಚೂರು ತಾಲೂಕಿನಲ್ಲಿ 9,520 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿರುವ ಪೈಕಿ 8,817 ಹಾಜರಾಗಿ 703 ಗೈರು ಹಾಜರಾಗಿದ್ದಾರೆ ಹಾಗೂ ಸಿಂಧನೂರು 5,313 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿರುವ ಪೈಕಿ 5,084 ಹಾಜರಾಗಿ 229 ಗೈರು ಹಾಜರಾಗಿದ್ದಾರೆ. ಇಂದು ನಡೆದ ಗಣಿತ ವಿಷಯ ಪರೀಕ್ಷೆಯಲ್ಲಿ ಯಾವುದೇ ಡಿಬಾರ್ ಆಗಿರುವ ಬಗ್ಗೆ ವರದಿಯಾಗಿಲ್ಲ ಎಂದು ಉಪನಿರ್ದೇಶಕರು ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಗಣಿತ ವಿಷಯದ ಪರೀಕ್ಷೆಗಳು ಜಿಲ್ಲೆಯಾದ್ಯಂತ ಪ್ರಾರಂಭಗೊಂಡವು. ವಿದ್ಯಾರ್ಥಿಗಳಿಗೆ ಮಾಸ್ಕ್ ಮತ್ತು ಥರ್ಮಾಮೀಟರ್ ಪರೀಕ್ಷೆ ನಡೆಸಿ ಪರೀಕ್ಷಾ ಕೇಂದ್ರಗಳಿಗೆ ಕಳುಹಿಸಲಾಯಿತು. ನಗರದ ಮುನ್ನೂರ್ವಾಡಿ ಶಾಲಾ ಕೇಂದ್ರದಲ್ಲಿ ಥರ್ಮಾಮೀಟರ್ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿಲ್ಲ ಎಂದು ದೂರುಗಳು ಕೇಳಿಬಂದವು. ನಗರದ ಮದರ್ ಟ್ರಸ್ಟ್ ಫೇಲ್ವೇರ್ ಶಾಲೆ ಮತ್ತು ಕಾನ್ವೆಂಟ್ ಶಾಲೆಗೆ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಹಾಗೂ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ CB ವೇದಮೂರ್ತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದೇಶದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚುತ್ತಿದ್ದು ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಸ್ಕ್, ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೊರೋನಾ ನಿಯಂತ್ರಣಕ್ಕೆ ಕೈ ಜೋಡಿಸಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ CB ವೇದಮೂರ್ತಿ ಹೇಳಿದರು. ದೇಶದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚುತ್ತಿದ್ದು ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಸ್ಕ್, ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೊರೋನಾ ನಿಯಂತ್ರಣಕ್ಕೆ ಕೈ ಜೋಡಿಸಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ CB ವೇದಮೂರ್ತಿ ಹೇಳಿದರು. ಅವರಿಂದು ಕನ್ನಡ ಭವನದಲ್ಲಿ ಬಸವ ಬ್ರಿಗೇಡ್ ರಾಯಚೂರು ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಬೆಂಗಳೂರು ಇವರ ಸಹಯೋಗದಲ್ಲಿ ಸಿಜಿಕೆ ಬಿದಿರಂಗ ದಿನ ಉದ್ಘಾಟಿಸಿ ಮಾತನಾಡಿ, ಎಲ್ಲರಿಗೂ ಉಚಿತವಾಗಿ ಸಸಿಗಳನ್ನು ಕೊಡುತ್ತಿದ್ದೇವೆ.
ಪ್ರತಿಯೊಬ್ಬರು ಸಸಿಗಳನ್ನು ನೆಟ್ಟು ಜಿಲ್ಲೆಯನ್ನು ಹಸಿರುಕರಣ ಮಾಡಬೇಕೆಂದರು. ಕೊರೋನಾ ಸೋಂಕು ಸಮುದಾಯದಿಂದ ಹರಡುತ್ತಿದೆ. ಪ್ರತಿಯೊಬ್ಬರು ಎಚ್ಚರದಿಂದ ಇರಬೇಕು. ಸಾಮಾಜಿಕ ಅಂತರ ಕಾಯ್ದುಕೊಂಡು ಸರ್ಕಾರದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದರು. ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚು ಜನರಿಗೆ ಸೋಂಕು ಹರಡಿದೆ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಅತಿ ಅವಶ್ಯಕ ಎಂದರು. ಗ್ರಾಮೀಣ ಭಾಗದ ಸಮುದಾಯದಲ್ಲಿ ಸೋಂಕು ಹರಡುತ್ತಿದೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಅತಿ ಅವಶ್ಯಕವಾಗಿದೆ ಎಂದರು. ಜಿಲ್ಲೆಯ ಜನರು ಅನಾವಶ್ಯಕವಾಗಿ ಓಡಾಟವನ್ನು ನಿಲ್ಲಿಸಿ ಸೋಂಕನ್ನು ತಡೆಗಟ್ಟಬೇಕೆಂದರು. ಮತ್ತೆ ಇವತ್ತು ಕಾರ್ಯಕ್ರಮದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ತುಂಬ ಮಾಡಬೇಕಾಗ್ತದೆ. ಆದರೆ ಮಾಸ್ಕ್ ಕೆಲವರು ಹಾಕಿದರೆ ಆಗಿಲ್ಲ, ಭಾರತೀಯ ಮಾಸ್ಕ್ ತೆಗೆಯೋದೇ ಇಲ್ಲ. ಒಂದು ಹಾಕಿ ತೆಗೆದರೆ ಇರುವುದಿಲ್ಲ. ಹಾಕಿನಲ್ಲಿ ಅದನ್ನು ಮನೆಗೆ ಹೋಗಿ ಬಿಟ್ಟು ವಾಶ್ ಮಾಡಿ ಮತ್ತೆ ಇವತ್ತು ಹಾಕ್ಬಿಡಿ. ಯಾಕೆಂದರೆ 1 ನಿಮಿಷ ತೆಗೆದು ಮತ್ತೆ ಮತ್ತೆ ಹಾಕಿಬಿಟ್ರೆ ಯೂಸ್ ಇಲ್ಲ. ಈಗ ಆಲ್ರೆಡಿ ನಮ್ಮ ರಾಯಚೂರು ಜಿಲ್ಲಾ ಪೊಲೀಸ್ ವತಿಯಿಂದ ಕಳೆದ 1 ವಾರದಿಂದ ಸಾಕಷ್ಟು ಫೈನ್ ಹಾಕ್ತಾ ಇದ್ದೀವಿ. ರಸ್ತೆಯಲ್ಲಿ ನಡ್ಕೊಂಡು ಬಿಡ್ತಾ ಇಲ್ಲ, ಮೋಟಾರ್ ಸೈಕಲ್ ಹೋಗ್ತಾ ಎಲ್ಲರೂ ನಿಲ್ಲಿಸಿ 600ರಿಂದ 700 ಜನರಿಗೆ ಫೈನ್ ಹಾಕ್ತಾರೆ. 200 ರೂಪಾಯಿ ಫೈನ್. ಅದೇ 200 ರೂಪಾಯಿಗೆ ಲಾಸ್ಟ್ ತಪ್ಪಿಕೊಡ್ತಾರೆ. ಅದರಿಂದ ದಯವಿಟ್ಟು ನಮ್ಮ ಹತ್ರ ಫೈನ್ ಹಾಕ್ಸ್ಕೊಬೇಡಿ. ನಮಗೆ ಫೈನ್ ಹಾಕಿದ್ರೆ ಖುಷಿ ಆಗೋದಿಲ್ಲ, ನಿಮ್ಮ ಜೀವ ಉಳಿತಾರ ಖುಷಿ ಆಗುತ್ತೆ. ಫೈನ್ ಹಾಕಿದಾಗಿರುತ್ತೆ, ತಿಳುವಳಿಕೆ ಬರುತ್ತೆ, ಮಾಸ್ಕ್ ಹಾಕಿ ಹೊರಗಡೆ ಹೋಗ್ಬೇಕಾಗುತ್ತದೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸ್ಯಾನಿಟೈಸರ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ಸ್ವಲ್ಪ ಅಭಿನಂದಿಸಿ ಆಗಲಿ. ಅದರಿಂದ ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಇತ್ತೀಚೆಗೆ ಸಮುದಾಯದಲ್ಲಿ ಜಾಸ್ತಿ ಬರ್ತಾ ಇದೆ. ಕಳೆದ ಮೇ 12 ಯಾವುದೇ ಒಂದು ಸೋಂಕು ಇರಲಿಲ್ಲ. ಇಲ್ಲಿ ರಾಯಚೂರು ಜಿಲ್ಲೆ ಗ್ರೀನ್ ಝೋನಲ್ಲಿ ಇಟ್ಟಿದ್ದೆ. ಆದರೆ ನಮ್ಮ ಅಣ್ಣ ತಮ್ಮಂದಿರು ಮುಂಬೈಯಿಂದ ಬಂದ ಕಾರಣದಿಂದ, ಮಹಾರಾಷ್ಟ್ರದಿಂದ ಬಂದ ಕಾರಣದಿಂದ ಈ ಸೋಂಕು ನಮಗೆಲ್ಲ ಬಂತು. ಈಗ ನಮಗೂ ಸಹ ಸವಾಲಾಗಿ ಬಂದಿದೆ. ಯಾಕೆಂದರೆ ಊರುಗಳಲ್ಲಿ, ಗ್ರಾಮಗಳಲ್ಲಿ, ಸಮುದಾಯದಲ್ಲಿ ಕಾಣಿಸ್ಕೊಳ್ತಾ ಇದೆ. ಮುಂಚೆ ಎಲ್ಲ ಕಾರಣದಿಂದ ಬಂತು ಅಂತೇಳಿ ಅವ್ರನ್ನ ಐಸೋಲೇಟ್ ಮಾಡಿ ಕ್ವಾರಂಟೈನ್ ಮಾಡ್ತೀವಿ. ಆದರೆ ಈಗ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಬರ್ತಾ ಇದೆ. ಅಲ್ಲಿ ಇಡೀ ಗ್ರಾಮದಲ್ಲಿ ಐಸೋಲೇಷನ್ ಕ್ವಾರಂಟೈನ್ ಮಾಡಬೇಕಾಗುತ್ತೆ. ಅದರಿಂದ ದಯವಿಟ್ಟು ಇನ್ನು ಮುಂದೆ 1 ವರ್ಷನೋ 2 ವರ್ಷನೋ 3 ವರ್ಷನೋ ಗೊತ್ತಿಲ್ಲ, ವೈರಸ್ ಸಿಗೋದಿಲ್ಲ. ಅಲ್ಲಿವರೆಗೂ ಇವತ್ತು ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕ್ ಧರಿಸೋದು ಮತ್ತೆ ಸ್ಯಾನಿಟೈಸರ್ ಬಳಸೋದನ್ನು ದಯವಿಟ್ಟು ಮಾಡಿ. ಮಾರ್ಕೆಟಲ್ಲಿ ನೆಗ್ಲೆಕ್ಟ್ ಮಾಡಿಕೊಂಡು ನಮಗೇನು ಬರೋದಿಲ್ಲ ಈ ಕಾಯಿಲೆ ಹೇಳಿ ಓಡಾಡೋದು ದಯವಿಟ್ಟು. ಮುಂಚೆ ಲಾಕ್ಡೌನ್ ನೋಡಿದ್ರೆ ರಸ್ತೆಯಲ್ಲಿ ಯಾರು ಕಾಣ್ತಿಲ್ಲ. ಈಗ ಎಲ್ಲರೂ ಕಾಣ್ತಾ ಇದ್ದೀರಿ. ಅವಾಗಲೂ ಜೀವನ ನಡೀತಾ ಇತ್ತು, ಇವಾಗಲೂ ಜೀವನ ನಡೀತಾ ಇದೆ. ನಮಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಸಿಗ್ತಾ ಇದೆ ರಸ್ತೆ. ನಮಗೆ ಸ್ವಲ್ಪ ಫ್ರೀಡಮ್ ಇಟ್ಟು ನಾವು ಮನೆಗೆ ಕೂತ್ಕೊಳ್ತೀವಿ. ನಾವು ಮನೆಗೆ ಕೂತ್ಕೊಳ್ಳಿ ಕೆಲಸ ಅಂತೇಳಿ ನಾವು ಕಾಣ್ತೀವಿ. ನಮಗೆ ಯಾವ ಫ್ರೀಡಮ್ ನಮಗೆ ಎಲ್ಲ ಸಿಗುತ್ತೆ ಅಂತ ನಾವು ಕಾಯ್ತೀವಿ. ಎಲ್ಲ ಸಿಗಲ್ಲ ನಮಗೆ. ರಾಜಯೋಗಿನಿ ಸ್ಮಿತಕ್ಕ ಮಾತನಾಡಿ, ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನ ಮಾಡುತ್ತಿರುವುದು ಶ್ಲಾಘನೀಯ. ಬಸವ ಬ್ರಿಗೇಡ್ ಮುಂದಿನ ಯೋಜನೆ ಈಡೇರಲಿ. ಹಸಿರುಕರಣ ಮಾಡಲು ಮುಂದಾಗಿದ್ದು, ಮುಂದೆ ಅವರ ಕ್ಷಮತೆ ಹೆಚ್ಚಿನ ಉದ್ದೇಶ ಈಡೇರಲಿ ಎಂದರು. ಶರಣರನ್ನು ಪೂಜಿಸಿದರೆ ಸಾಲದು, ಅವರ ವ್ಯಕ್ತಿತ್ವವನ್ನು ಗೌರವ ಕೊಡಬೇಕು ಎಂದರು. ಸಂಪ್ರದಾಯದಿಂದ ಹೊರಗೆ ಬಂದವರು ಶಿವನಿಗೆ ಶರಣಾದ ಶರಣರು. ಸಮಾಜವನ್ನು ಪರಿವಾರ ಮಾಡಿದವರು ಶರಣರು. ಶರಣರ ಮೇಲಿನ ಶ್ರದ್ಧೆಯಿಂದ ಸಮಾಜ ಕಟ್ಟುವ ಕೆಲಸ ಮಾಡುವುದು ಶ್ಲಾಘನೀಯ. ಸಮಾಜ ಹಿತ ಕಾಪಾಡುವಾಗ ನಮ್ಮ ಹಿತ ಸಶಕ್ತರಾಗದಿದ್ದರೆ ಲೋಕದ ಡೊಂಕು ನೀವೇಕೆ ತಿದ್ದುವಿರಿ. ನಾವು ಮೊದಲು ಒಳ್ಳೆಯ ವ್ಯಕ್ತಿತ್ವ ಶುದ್ಧಿಗೊಳಿಸಬೇಕು. ದೇವರು ಜೀವನದಲ್ಲಿ ಆಂತರಿಕ ಶಕ್ತಿ ನೀಡುತ್ತದೆ. ಆಂತರಿಕವಾಗಿ ಸದೃಢಗೊಂಡವನು ಸಮಾಜ ಕಟ್ಟಲು ಸಾಧ್ಯ. ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದರು. ಅತಿ ಹೆಚ್ಚು ಪರಿಶ್ರಮ ಪಟ್ಟು ಯಾವುದೋ ಒಂದು ಆಯ್ದ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡಿದರು. ಆ ಸಾಧನೆಯನ್ನು ಗುರುತಿಸಿ ಸಮಾಜಕ್ಕೆ ಅವರನ್ನ ಗುರುತಿಸುವಂತೆ ಮಾಡುವಂಥದ್ದು ಈ ರೀತಿ ಅನೇಕ ಸಂಘ ಸಂಸ್ಥೆಗಳ ಕೆಲಸವಾಗಿದೆ. ಹಾಗಾಗಿ ಇವರು ಮಾಡಿರುವ ಈ ಒಂದು ಕಾರ್ಯ ಅತಿ ಹೆಚ್ಚು ಶ್ಲಾಘನೆಯ ಅವಶ್ಯಕವಾಗಿರುವಂತಹ ಕಾರ್ಯ ಈ ಬಸವರಿಗೆ ಸಂಸ್ಥೆಯ ವತಿಯಿಂದ ನಡೀತಾ ಇದೆ. ಹಾಗೂ ಇವರ ಮುಂದಿನ ಒಂದು ಯೋಜನೆ ಅಂತ ಅನ್ನುವಾಗ ಇವರು ಹಸಿರುಕರಣ, ಇದು ನಿಜವಾಗ್ಲೂ ನಮ್ಮ ಉಸಿರನ್ನೇ ಇವರು ಜಾಗೃತಿ ಮಾಡಿದಂತೆ ನಮ್ಮ ಜಿಲ್ಲೆಯ ಉಸಿರನ್ನ ಇವರು ಹೆಚ್ಚುಪಡಿಸುವ ಕಾರ್ಯವನ್ನು ಮಾಡ್ತಿದ್ದಾರೆ. ಭಗವಂತ ಈ ಒಂದು ಸಂಸ್ಥೆಯ ಸರ್ವ ಪದಾಧಿಕಾರಿಗಳಿಗೆ ಹೆಚ್ಚೆಚ್ಚು ಶಕ್ತಿಯನ್ನ, ಕ್ಷಮತೆಯನ್ನ,
ಸಮಾಜದ ಉನ್ನತ ಕಾರ್ಯವನ್ನು ಮಾಡುವಂತಹ ಒಂದು ಶ್ರೇಷ್ಠವಾದಂತಹ ಇವರ ಜೀವನದಲ್ಲಿ ಒಂದು ಬೆಳಕನ್ನು ಮೂಡಲಿ ಅಂತ ನಾನು ಶುಭ ಹಾರೈಸ್ತಾ ಈಗ ಒಂದೆರಡು ಮಾತನ್ನ ನಾನು ಶರಣರ ಬಗ್ಗೆ ಹೇಳಬೇಕಂತ ಇಚ್ಛಿಸ್ತೀನಿ. ಯಾಕೆಂದ್ರೆ ಬಸವ ಬ್ರಿಗೇಡ್ ಅಂತನ್ನುವಾಗ ಶರಣ ಸಂಸ್ಕೃತಿಯ ತಳಹದಿಯ ಮೇಲೆ ಈ ಸಂಸ್ಥೆ ಮುನ್ನಡೀತಾ ಹೋದರೆ ಈ ಸಂಸ್ಥೆ ಇಟ್ಟುಕೊಂಡಂತಹ ಎಲ್ಲ ಉದ್ದೇಶಗಳು ಪೂರ್ಣಗೊಳ್ಳುತ್ತವೆ ಅಂತ ನಾನು ಅನ್ಕೊಳ್ತೀನಿ. ಶರಣರು ಅಂತನ್ನುವಾಗ ಕೇವಲ ಹೆಸರುಗಳನ್ನು ನಾವು ಹೇಳಿ ಅವರುಗಳ ಚಿತ್ರವನ್ನು ಇಟ್ಟುಕೊಂಡು ಕಾಲಕಾಲಕ್ಕೆ ಅವರನ್ನು ಪೂಜಿಸುವ ಕಾರ್ಯವನ್ನು ನಾವು ಸಮಾಜದಲ್ಲಿ ಮಾಡ್ತಾ ಇದ್ದೇವೆ. ಆದರೆ ಶರಣರ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವಕ್ಕೆ ಒಳಗಾದಾಗ ಮಾತ್ರ ನಾವು ನಿಜವಾಗ್ಲೂ ಶರಣರಿಗೆ ಕೊಡುವಂತಹ ಇವತ್ತು ಗೌರವ ಅಥವಾ ನಾವು ಸಲ್ಲಿಸುವ ಶ್ರದ್ಧೆ ಅಂತ ತಪ್ಪಾಗಿಲ್ಲ. ಹಾಗಾದರೆ ಶರಣರು ಅಂತ ನಾವು ಯಾರನ್ನ ಅನ್ನೋಣ? ಶರಣರು ಸಂದರ್ಭದಲ್ಲಿ ರಂಗಭೂಮಿ ಕಲಾವಿದ ಪ್ರವೀಣ್ ರೆಡ್ಡಿ ಗುಂಜಳ್ಳಿ ಅವರಿಗೆ ಸಿಜಿಕಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಹಿರಿಯ ರಂಗಭೂಮಿ ನಿರ್ದೇಶಕ ತಾಯಣ್ಣ ಎರ್ಗೇರ ಅಧ್ಯಕ್ಷತೆ ವಹಿಸಿದ್ದರು. ಅಯ್ಯಪ್ಪ ಹೂಡ, ವಿಎನ್ ಅಕ್ಕಿ, ಅಂಬಣ್ಣ ಆರೋಲಿಕರ್, ಈರಣ್ಣ ಬೆಂಗಾಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಡಿಂಗ್ರಿ ನರೇಶ್ ಕಾರ್ಯಕ್ರಮ ನಿರೂಪಿಸಿದರು. ಈಗ ಜಾಹೀರಾತು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಮಂಚಾಲ ಭೀಮಯ್ಯ, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಎವ್ವರು ಎವ್ವರು ವೀರವರು, ఎవరికి వరుసకు ఏమవరు, అయినా అందరి బంధువులు. జయ హో జనతా, ఒక్కరు కాదు ఏడుగురు. ಭಾರತೀಯ ಜನತಾ ಪಕ್ಷದ ನಗರಾಧ್ಯಕ್ಷರು, ಪರಿಶಿಷ್ಟ ಜಾತಿಯವರಾದ ಶ್ರೀ ಮಂಚಾಲ ಭೀಮಯ್ಯನವರನ್ನು ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕವಾಗಲು ಕಾರಣೀಭೂತರಾದ ದೀನ ದಲಿತರ ನಗರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಹೇಬರಿಗೆ ಹಾಗೂ ಪಕ್ಷದ ಎಲ್ಲಾ ಮುಖಂಡರಿಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಬೆಂಬಲಿಸಿದ ಎಲ್ಲರಿಗೂ ಸಮಸ್ತ ಮಂಚಾಲ ಕುಟುಂಬ ಬಾಂಧವರಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಮಂಚಾಲ ಭೀಮಯ್ಯ, ನಗರಾಧ್ಯಕ್ಷರು, ಎಸ್ಸಿ ಮೋರ್ಚಾ ಹಾಗೂ ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ನಗರ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಎಲ್ಲ ಹಿರಿಯ ಮುಖಂಡರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಎ ಚಂದ್ರಶೇಖರ್ ಮಧು, ನಗರಾಭಿವೃದ್ಧಿ ಪ್ರಾಧಿಕಾರ, ನೂತನ ಸದಸ್ಯರು, ರಾಯಚೂರು. సూర్యుడు, చంద్రుడు, రాముడు, భీముడు, కృష్ణుడు, విష్ణువు కలిసారంటే వీడు. హే మాటలు వాడడు, మౌనమే పేలుడు, ఎక్కడికక్కడ లెక్కలు తేలుస్తాడు. జనమే నేను, నేనే జనమంటాడు, రక్తం రంగే రక్షాగుణమంటాడు, ఊపిరి మొత్తం ఉద్యమ రంగంలా.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಶ್ರೀ ಸೂಗುರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ ಈಗಲೂ ಮಂದಿರ ರಾಯಚೂರು. ಈ ಒಂದು 40-60 ಒಂದು ಮಿನಿ ಫಂಕ್ಷನ್ ಹಾಲ್ ಅಲ್ಲಿ ನಾವು 150 ಜನಕ್ಕೆ ಒಂದು ಕೊಡ್ತಕ್ಕಂಥ ಆಸೀನರಾಗ ವ್ಯವಸ್ಥೆ ಮಾಡಿದ್ವಿ. ನಾವು ಬರ್ತ್ಡೇ ಫಂಕ್ಷನ್ ಮಾಡ್ಕೋಬಹುದು, ನಾರ್ದಟ್ಟಿ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ, ನಿಶ್ಚಿತಾರ್ಥ ಕಾರ್ಯಕ್ರಮಗಳು. ನಮ್ಮ ಹತ್ರ ಒಂದು ನಾರ್ತ್ ಇಂಡಿಯನ್ ಒಂದು ಸೌತ್ ಇಂಡಿಯನ್ ಊಟದ ವ್ಯವಸ್ಥೆ ಇದೆ ಕಂಪ್ಲೀಟ್. ಎಲ್ಲ ಚೆನ್ನಾಗಿದೆ, ತಂಪಾದ ಗಾಳಿ ಇದೆ, ಶೌಚಾಲಯ ಇದೆ, ಇಲ್ಲಿ ಚೆನ್ನಾಗಿದೆ. ಒಂದು ಆಫೀಸ್ ಮೀಟಿಂಗ್ ಮಾಡ್ಕೋಬಹುದು, ಬಿಸ್ನೆಸ್ ಮೀಟಿಂಗ್ಸು, ಎಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕಿಟಿ ಪಾರ್ಟೀಸ್ ಮಾಡ್ಕೋಬಹುದು. ಒಂದು ಹುಡುಗರಿಗೆ ಒಂದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಚೆನ್ನಾಗಿ ಆಟೋಟಕ ವ್ಯವಸ್ಥೆ ಇದೆ, ಎಲ್ಲ ತಂಪಾದ ಗಾಳಿ ಇದೆ, ಕೊಠಡಿ ವ್ಯವಸ್ಥೆ ಎಲ್ಲ ಗ್ಲಾಸಿಂದ ಅಲಂಕಾರಿತ ಒಂದು ಕೊಠಡಿಗಳ ವ್ಯವಸ್ಥೆ ಇದೆ ಕಂಪ್ಲೀಟು. ಚೆನ್ನಾಗಿದೆ. ಒಂದು ಬರ್ತ್ಡೇ ಫಂಕ್ಷನ್ಸ್ ಮಾಡ್ಕೋಬಹುದು. ಎಲ್ಲ ಸೂಕ್ತ ರೀತಿಯಿಂದ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಇಲ್ಲಿ ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಹೈಟೆಕ್ ಲೈಟ್ ವ್ಯವಸ್ಥೆ ಇದೆ. ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ, ನಾರದಟ್ಟಿ, ಬರ್ತ್ಡೇ ಪಾರ್ಟಿ, ನಿಶ್ಚಿತಾರ್ಥ, ಕಾಲೇಜು ಸೆಮಿನಾರ್ಸ್, ಬಿಸಿನೆಸ್ ಮೀಟಿಂಗ್ಸ್, ಕಿಟಿ ಪಾರ್ಟಿ, ಇನ್ನು ಅನೇಕ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ ಇದಾಗಿದೆ. ಅಷ್ಟೇ ಅಲ್ಲದೆ 24 ಗಂಟೆ ಕುಡಿಯುವ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇರುತ್ತದೆ. ಉತ್ತಮ ಗಾಳಿ ಬೆಳಕಿನಿಂದ ಕೂಡಿದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ತ್ವರೆ ಮಾಡಿ, ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಕಾಯ್ದಿರಿಸಿಕೊಳ್ಳಿ. ಸಂಪರ್ಕಿಸಿ. ಮಾಲೀಕರು ಜಗದೀಶ್ ಗಟ್ಟು. ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. When you go to sleep, the comfort cells get to work. Sleep well Resting Good, Sleep well Latex Plus, Sleep well My Mattress, Sleep well Umang, Sleep well Back Support, Spenetic Air Luxury, Sleep well My Pillows, Sleep well Back Support, Spenetic Air, available in 14 cm, 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. Eurokids, India's #1 preschool chain. At the age of 3, unlocking a lock was my biggest achievement. But Ria? She can unlock phones, tablets, laptops. Even the child lock. Today's kids are smarter. That's why I send Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool,
making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ ಗರುಡ ವೇಗ ಕೊರಿಯರ್ ಸರ್ವಿಸ್. 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ ಗರುಡ ವೇಗ ಕೊರಿಯರ್ ಸರ್ವಿಸ್. 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಕಸ್ಟಮರ್ಗಳ ವಿಶ್ವಾಸವೇ ಬಂಡವಾಳಾಗಿ ಬೆಳೆದು ಬಂದ ಸಂಸ್ಥೆ ಗರುಡ ವೇಗ ಕೊರಿಯರ್ ಸರ್ವಿಸ್. Raichur Tourism Services Private Limited, first floor, SGM Complex, opposite Zamia Masjid, Jail Road, Raichur. Mobile 886777 32524 08532 232524. Shri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು Visit Shri Gnana Ganga High School, NGO Colony, Raichur. Mobile 99169 41389. ನಮ್ಮ ಪ್ರತಿಭಾವಂತರು. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our specialties: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 83100 4869. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರು ಕಾರ್ಮಿಕ ವಿರೋಧಿಯಾಗಿರುವ ಕಾಯ್ದೆಗಳನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲು ಹೊರಟಿರುವುದನ್ನು ವಿರೋಧಿಸಿ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿಯಿಂದ ಜೂನ್ 29ರಿಂದ ಜುಲೈ 2ರವರೆಗೆ ಎಲ್ಲ ಗ್ರಾಮ ಪಂಚಾಯಿತಿಗಳ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಸಮಿತಿ ಸಂಚಾಲಕ ಕೆಜಿ ವೀರೇಶ್ ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರು ಕಾರ್ಮಿಕ ವಿರೋಧಿಯಾಗಿರುವ ಕಾಯ್ದೆಗಳನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲು ಹೊರಟಿರುವುದನ್ನು ವಿರೋಧಿಸಿ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿಯಿಂದ ಜೂನ್ 29ರಿಂದ ಜುಲೈ 2ರವರೆಗೆ ಎಲ್ಲ ಗ್ರಾಮ ಪಂಚಾಯಿತಿಗಳ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಸಮಿತಿ ಸಂಚಾಲಕ ಕೆಜಿ ವೀರೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 4 ತಿಂಗಳಿನಿಂದ ಕೊರೋನಾ ಬಿಕ್ಕಟ್ಟಿನಿಂದ ದೇಶವೇ ನಲುಗುತ್ತಿರುವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಪಿಎಂಸಿ ತಿದ್ದುಪಡಿ, ಭೂ ಸ್ವಾಧೀನ ತಿದ್ದುಪಡಿ ಹಾಗೂ
ವಿದ್ಯುತ್ ಕಾಯ್ದೆಗಳನ್ನು ತಿದ್ದುಪಡಿಗೊಳಿಸಿ ಕಾರ್ಪೊರೇಟ್ ಶಕ್ತಿಗಳಿಗೆ ಅನುಕೂಲ ಮಾಡಿಕೊಡಲು ಹೊರಟಿವೆ. ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೊಳಿಸಿದ್ದು ಉಳುವವನೇ ಭೂ ಒಡೆಯ ಎಂಬ ಪರಿಕಲ್ಪನೆಯಲ್ಲಿ. ಆದರೆ ಸರ್ಕಾರಗಳು ರೈತರಲ್ಲದವರು ಸಹಿತ ಭೂಮಿ ಖರೀದಿಗೆ ಅವಕಾಶ ನೀಡಿ ಕಪ್ಪು ಹಣವನ್ನು ಬಿಳಿ ಮಾಡಲು ಅವಕಾಶ ನೀಡಿದಂತಾಗಿದೆ. ಸಣ್ಣ ಹಿಡುವಳಿದಾರರ ಭೂಮಿಯನ್ನು ಮಾರಲು ಸರ್ಕಾರಗಳೇ ಕಾಯ್ದೆಗಳನ್ನು ರೂಪಿಸುತ್ತಿವೆ. ವಿದ್ಯುತ್ ಕಾಯ್ದೆಯನ್ನು ತಿದ್ದುಪಡಿ ತರುವ ಮೂಲಕ ರೈತರಿಗೆ ನೀಡುವ ಪಂಪ್ಸೆಟ್ಗಳಿಗೆ ಭಾಗ್ಯಜ್ಯೋತಿ ಕುಟೀರ್ ವಿದ್ಯುತ್ ಉಚಿತ ನೀಡುವುದನ್ನು ನಿಲ್ಲಿಸಲು ಹೊರಟಿದೆ. ಅಲ್ಲದೆ ಎಪಿಎಂಸಿ ಕಾಯ್ದೆಯನ್ನು ತಿದ್ದುಪಡಿ ತರುವ ಮೂಲಕ ರೈತರು ಮಾರುಕಟ್ಟೆಗೆ ತರುವುದನ್ನು ನಿಲ್ಲಿಸಿ ಕಾರ್ಪೊರೇಟ್ ಉದ್ಯಮಿಗಳು ರೈತರ ಹಿಡಿತದಲ್ಲಿಟ್ಟುಕೊಳ್ಳುವ ವ್ಯವಸ್ಥಿತ ಹುನ್ನಾರವಾಗಿದೆ. ಬೀಜ ಕಾಯ್ದೆಯನ್ನು ತಿದ್ದುಪಡಿ ತಂದು ರೈತರಿಗೆ ಪರಾವಲಂಬಿ ಮಾಡಲು ಹೊರಟಿದೆ. ಸರ್ಕಾರ ರೈತ, ಕಾರ್ಮಿಕ, ಜನವಿರೋಧಿ ನೀತಿಗಳನ್ನು ಖಂಡಿಸಿ ನಡೆಯಲಿರುವ ಹೋರಾಟಕ್ಕೆ ಜನರು ಬೆಂಬಲಿಸುವಂತೆ ಮನವಿ ಮಾಡಿದರು. ಈ ಎರಡೂ ಸರ್ಕಾರಗಳು ಈ ದೇಶದ ರೈತರ ಮತ್ತು ಕೃಷಿ ಕೂಲಿಕಾರರನ್ನು ಬೀದಿಗೆ ತಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ಕಾನೂನುಗಳನ್ನು ಜಾರಿಗೊಳಿಸಲಿಕ್ಕೆ ಹೊರಟಿದೆ. ಕಳೆದ 4 ತಿಂಗಳುಗಳಿಂದ ಇಡೀ ದೇಶ ಈ ಕೊರೋನಾ ಸೋಂಕಿತರಿಂದಾಗಿ ಇವತ್ತು ಅತ್ಯಂತ ಸಂಕಷ್ಟದಲ್ಲಿ ಎಲ್ಲ ಜನ ವಿಭಾಗ ಇವತ್ತು ಸಂಕಷ್ಟ ಸಂದರ್ಭವನ್ನು ಎದುರಿಸ್ತಾ ಇದ್ದಾರೆ. ಈ ಕೊರೋನಾವನ್ನು ತಡೆಗಟ್ಟುವಂಥ ಕ್ರಮಗಳಿಗೆ ಯಾವುದೇ ರೀತಿಯಲ್ಲಿ ಮುಂದಾಗಲಾರದೆ ಇಂಥ ಒಂದು ಸದುದ್ದೇಶವನ್ನು ಬಳಸಿಕೊಂಡು ಈ ದೇಶದ ರೈತರನ್ನು ಮತ್ತು ಕೂಲಿಕಾರರು ಮತ್ತು ಇತರೆ ವಿದ್ಯುತ್ ಕ್ಷೇತ್ರದ ಕಾಯ್ದೆಗಳಿಗಿರ್ತಕ್ಕಂಥ ಪ್ರಮುಖವಾಗಿ 4 ಕಾಯ್ದೆಗಳನ್ನು ಇವತ್ತು ಅವರು ತಿದ್ದುಪಡಿ ಮಾಡುವ ಮೂಲಕ ಈ ದೇಶದ ಜನರಿಗೆ ಇವತ್ತು ಬೀದಿಗೆ ತರುವಂಥ ನಿಟ್ಟಿನಲ್ಲಿ ಇವತ್ತು ಹೊರಟಿದೆ. ಅದರಲ್ಲಿ ಪ್ರಮುಖವಾಗಿ APMC ತಿದ್ದುಪಡಿ ಕಾಯ್ದೆ ಮತ್ತು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ, ಹಾಗೆಯೇ ವಿದ್ಯುತ್ ತಿದ್ದುಪಡಿ ಕಾಯ್ದೆ. ಈಗಾಗಲೇ 1961ರಲ್ಲಿರ್ತಕ್ಕಂಥ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಇದರೊಳಗಡೆ ಅದಕ್ಕೆ ತಿದ್ದುಪಡಿಯನ್ನು ತಂದು ಏನು ಆ ತಿದ್ದುಪಡಿ ಕಾಯ್ದೆಯಲ್ಲಿ ಇರ್ತಕ್ಕಂಥ ಅಂಶಗಳೇನಿತ್ತು, ಭೂಮಿಯನ್ನು ಇವತ್ತು ಯಾರು ಉಳುಮೆ ಮಾಡ್ತಾರೆ ಅವನೇ ಭೂ ಒಡೆಯ ಆಗಬೇಕು, ಅಂಥವ್ರಿಗೆ ಭೂಮಿಯನ್ನು ಇದು ಮಾಡಬೇಕು ಅಂತಕ್ಕಂಥ ಕಾಯ್ದೆ ಹೇಳ್ತಾ ಇತ್ತು. ಇವತ್ತು ಆ ಕಾಯ್ದೆಗೆ ತಿದ್ದುಪಡಿ ತರೋ ಮೂಲಕ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ಹೊಂದಿರತಕ್ಕಂಥ ಕಾರ್ಪೊರೇಟ್ ಕಂಪನಿಗಳು ತಮ್ಮ ಕಪ್ಪು ಹಣವನ್ನು ಬಿಳಿ ಮಾಡಿಕೊಳ್ಳುವಂಥ ಒಂದು ಅನುಕೂಲಕ್ಕಾಗಿ ಇವತ್ತು ಭೂ ಸುಧಾರಣೆಯನ್ನು ಮಾಡಿ ಇವತ್ತು ಸಾವಿರಾರು ಎಕರೆಯನ್ನು ಯಾರು ಬೇಕು ಅವರು ಭೂಮಿ ಖರೀದಿ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಭೂಮಿ ಅವರಿಗೆ ಅನುಕೂಲ ಮಾಡಿಕೊಡುವಂಥ ಭೂಮಿ ಖರೀದಿಗೆ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಆ ಕಾಯ್ದೆ ಜಾರಿಗೊಳಿಸಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ವಿದ್ಯುತ್ ಕ್ಷೇತ್ರದಲ್ಲಿ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕೂಡ ಆ ವಿದ್ಯುತ್ ಅನ್ನೋ ರೈತರು ಮತ್ತು ಕೂಲಿಕಾರರು ಎಲ್ಲರೂ ಕೂಡ ಇವತ್ತು ಸಾರ್ವಜನಿಕರು ಕೂಡ ಇವತ್ತು ವಿದ್ಯುತ್ ಇದರಲ್ಲಿಂದ ಉತ್ಪಾದನೆಯನ್ನು ನಾವು ಬಳಸ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಇವತ್ತು ಕರ್ನಾಟಕ ಇದರಲ್ಲಿ ಬರುವಂಥ ಸಂದರ್ಭದಲ್ಲಿ ಇವತ್ತು ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ಮತ್ತು ಈ ಯೋಜನೆಗಳಲ್ಲಿ ಸಾವಿರಾರು ಲಕ್ಷಾಂತರ ಜನರಿಗೆ ಇವತ್ತು ಸಬ್ಸಿಡಿ ದರದಲ್ಲಿ ಉಚಿತವಾಗಿ ಕನಿಷ್ಠ ಒಂದು 30 ಯೂನಿಟ್ಗಳವರೆಗೆ ಆದರೂ ಇವತ್ತು ಉಚಿತವಾಗಿ ವಿದ್ಯುತ್ ಸಿಗ್ತಾ ಇದೆ. ಈ ತಿದ್ದುಪಡಿ ಕಾಯ್ದೆಯಿಂದ ಇವತ್ತು ಆ ಒಂದು ಎಲ್ಲ ಸಬ್ಸಿಡಿಗಳನ್ನು ಕಡಿತಗೊಳಿಸಿ ಈ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಟ್ಯಾಕ್ಸ್ ಬಿಲ್ಲನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಅಂಶವನ್ನು ಇವತ್ತು ತಿದ್ದುಪಡಿ ಹೆಸರಿನಲ್ಲಿ ಜಾರಿಗೊಳಿಸಿದ್ದಾರೆ. ಅದರ ಜೊತೆಗೆ ಇವತ್ತು APMC ತಿದ್ದುಪಡಿ ಕಾಯ್ದೆ ಏನು ರೈತರು ಬೆಳೆದಿರ್ತಕ್ಕಂಥ ಮಾಲನ್ನು APMCಗೆ ಏನು ತರ್ತಾ ಇದ್ರು, ಆ APMCಯಲ್ಲಿ ಅವರಿಗೆ ನಿಗದಿತ ಬೆಲೆಯಲ್ಲಿ ಬೆಂಬಲ ಬೆಲೆ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಸಿಗಲಿಲ್ಲ ಅಂದರೆ ಇವತ್ತು ಪ್ರತಿಭಟನೆ ಮಾಡಿ ಬೆಂಬಲ ಬೆಲೆಯನ್ನು ಪಡೆಯುವಂಥ ಒಂದು ಅವಕಾಶ ಆ ಒಂದು ಇದರಲ್ಲಿ ಇತ್ತು. ಇವತ್ತು ಅದಕ್ಕೆ ತಿದ್ದುಪಡಿ ಮಾಡಿ ಇವತ್ತೇನಂತಂದರೆ ಮಾರುಕಟ್ಟೆಯಲ್ಲಿ ಯಾರು ಬೇಕು ಅವರು ತಮ್ಮ ಇಷ್ಟ ಬಂದ ರೀತಿಯಲ್ಲಿ ಇವತ್ತು ಮಾಲನ್ನು ಖರೀದಿ ಮಾಡ್ಬೋದು ಅಂತೇಳಿ ಇವತ್ತು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಣವಂತರಿಗೆ. ಇವತ್ತು ಯಾಕಂದರೆ ಈ APMC ಕಾಯ್ದೆ ಈಗ ಇರುವಂಥ ಕಾಯ್ದೆಯಲ್ಲಿ ಕನಿಷ್ಠ ಒಬ್ಬ ರೈತ 1 ಲಕ್ಷ ರೂಪಾಯಿ ವ್ಯವಹಾರ ಮಾಡ್ಯಾನಂದರೆ ಒಂದು 2,000 ರೂಪಾಯಿ ಇವತ್ತು ಟ್ಯಾಕ್ಸನ್ನು ಇವತ್ತು APMCಗೆ ಕಟ್ಟಿ ಅದರಿಂದ ಇವತ್ತು ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ. ಈ ತಿದ್ದುಪಡಿ ಮೂಲಕ ಇವತ್ತು ಆ ಟ್ಯಾಕ್ಸ್ಗಳು ಇವತ್ತು ಸರ್ಕಾರಕ್ಕೆ ಬರಲಾರ್ದಂಗೆ ಯಾರೆಲ್ಲ ಈ ಒಂದು ಹಣವಂತರಿದ್ದಾರೆ ಅಂಥವರಿಗೆ ಲಾಭ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಕಾಯ್ದೆಯಲ್ಲಿ ಈ ಒಂದು ಇದನ್ನ ತಿದ್ದುಪಡಿಯನ್ನು ಮಾಡಿದ್ದಾರೆ. ಅದಕ್ಕಿಂತ ಎಲ್ಲ ಜನ ವಿರೋಧಿ ನೀತಿ ಕಾಯ್ದೆಗಳನ್ನು ವಿರುದ್ಧ ಇವತ್ತು ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ಈ ತಿಂಗಳ 27ರಿಂದ 30ರವರೆಗೆ ಇಡೀ ದೇಶಾದ್ಯಂತ ಮಾರಪ್ಪ ಹರವಿ ಮಾತನಾಡಿ, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಮೂಲಕ ಭೂಮಿತಿ ಕಾಯ್ದೆಯನ್ನು ಉಲ್ಲಂಘಿಸಲು ಸರ್ಕಾರವೇ ಕಾರಣವಾಗಿದೆ. ದೇವರಾಜ್ ಅರಸು ಕಾಲದಲ್ಲಿ ರೂಪಿಸಲಾಗಿದ್ದು ಭೂ ಸುಧಾರಣೆ ಕಾಯ್ದೆ ವಿರುದ್ಧವಾಗಿ ಕಾಯ್ದೆ ರೂಪಿಸಲು ಹೊರಟಿದೆ. ಶ್ರೀಮಂತರ ಕೈಯಲ್ಲಿದ್ದ ಭೂಮಿ ಧಮನಿತರ ಕೈಗೆ ಬರಲು ಭೂ ಸುಧಾರಣೆ ಕಾಯ್ದೆ ಸಹಕಾರಿಯಾಗಿತ್ತು. 25 ಎಕರೆ ನೀರಾವರಿ ಭೂಮಿ, 48 ಎಕರೆ ಒಣ ಭೂಮಿ ಹೊಂದಿರಲು ಹಾಕಲಾಗಿದ್ದ ಮಿತಿ ಉಲ್ಲಂಘನೆಯಾಗಲು ಸರ್ಕಾರಗಳೇ ಕಾರಣವಾಗಿವೆ.
ಬಡವರನ್ನು ಬಡವರನ್ನಾಗಿಸುವ ಕುಟಿಲ್ ನೀತಿಗಳನ್ನು ಸರ್ಕಾರಗಳು ನಡೆಸುತ್ತಿವೆ. ಉಳಿಗಮಾನ್ಯ ಪದ್ಧತಿಯನ್ನು ಮರು ಜಾರಿಗೆ ಮುಂದಾಗಿರುವ ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರಗಳ ವಿರುದ್ಧ 1,000 ಗ್ರಾಮ ಪಂಚಾಯಿತಿಗಳ ಮುಂದೆ ಪ್ರತಿಭಟನಾ ಅಭಿಯಾನ ನಡೆಯಲಿದೆ ಎಂದರು. ರಾಜ್ಯ ಸರ್ಕಾರಗಳು ಒಂದು ಜನ ವಿರೋಧಿ ಮತ್ತು ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿಯನ್ನು ಸುಗ್ರೀವಾಜ್ಞೆ ಮೂಲಕ ಏನು ಜಾರಿ ಮಾಡಿಕೊಂಡಿರುವ ಕಾನೂನುಗಳ ವಿರುದ್ಧವಾಗಿ ಒಂದು ಇಡೀ ಭಾರತ ಮಟ್ಟದಲ್ಲಿ ಒಂದು ಸುಮಾರು 250 ಸಂಘಟನೆ ಸೇರಿಕೊಂಡು ಇದು ಒಂದು ಉಗ್ರವಾಗಿ ಖಂಡನೆ ಮಾಡ್ತದೆ. ಭಾರತ ಸ್ವತಂತ್ರಗೊಂಡ ನಂತರ ಇಡೀ ದೇಶದ ಆಸ್ತಿ ಮೇಲ್ಜಾತಿ ಮತ್ತು ಬಲಿಷ್ಠ ಜಾತಿಗಳ ಕೈಲಿತ್ತು. ದಲಿತ, ಅಲ್ಪಸಂಖ್ಯಾತರ, ಅಸ್ಪೃಶ್ಯ, ಆದಿವಾಸಿಗಳ ಸಂಖ್ಯೆಯಲ್ಲಿ ಅವರು ಒಂದು ಅವರಲ್ಲಿ ಭೂಮಿ ಇದ್ದಿಲ್ಲ. ತರುವಾಯ ಈ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸ ಕಾಲದಲ್ಲಿ 1974ರಲ್ಲಿ ಏನು ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದರು. ಆ ಕಾಯ್ದೆಯಿಂದ ಅಲ್ಪ ಸ್ವಲ್ಪಾಗಿ ಜನರಿಗೆ ಸ್ವಲ್ಪ ಭೂಮಿ ಸಿಕ್ಕಂತಾಯಿತು. ಈ ಭೂಮಿ ಬಲಿಷ್ಠ ಜಾತಿಗಳಿಂದ ಬಡ ಜನತೆಗೆ, ದಲಿತರಿಗೆ ಬಂದಂತಾಯಿತು. ಮತ್ತು ಈ ಭೂಮಿಯಲ್ಲಿ ಈ ಸುಧಾರಣೆಯಿಂದ ಜನರಿಗೆ ಒಂದು ಸಾಮಾಜಿಕ ನ್ಯಾಯ ಅಂತ ಏನು ಅಂತ ಇರ್ತದ ಅದು ಪೂರ್ಣ ಮಟ್ಟ ಇದು ಪೂರ್ತಿಯಾಗಿ ನಾವು ಸಕ್ಸಸ್ ಆಯ್ತು ಅಂತ ಅಂದ್ಕೊಂಡಿಲ್ಲ. ನಾವು ಇದು ಸ್ವಲ್ಪ ಮಟ್ಟಿಗೆ ಭಾರತ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಂಚಲನ, ಜನಪರ ಚಲನೆಯನ್ನು ತಂದುಕೊಡ್ತೀವಿ. ಇದು ಏನಪ್ಪ ಸಾಮಾಜಿಕ ನ್ಯಾಯ ಅಂತ ಹೇಳಿ ನಾವು ಒಂದು ರೀತಿಯಲ್ಲಿ ಪರಿಗಣಿಸಬೇಕಾಗಿದೆ. ಇದು ಏನೋ ಒಂದು ಕಾನೂನು ಪರಿಣಾಮಕಾರಿಗಿಂತ ಕಾನೂನು ಇವತ್ತು ಮಾನ್ಯ ಯಡಿಯೂರಪ್ಪ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಇವರು ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತಂದರೆ ಈ ಕಾನೂನನ್ನು ಇದು ಕೃಷಿಯಿಂದ ಬಹಳಷ್ಟು ಜನ ಇನ್ನೂ ವಿಮುಖರಾಗಿದ್ದಾರೆ. ಅವರೆಲ್ಲ ಜನ ಇದು ಭೂಮಿ ಕೊಂಡ್ಕಲ್ಲಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಿತ ಭೂಮಿ ಕೃಷಿಯನ್ನು ಮಾಡಲಿ ಅಂತ ಉದ್ದೇಶ ಇಟ್ಟುಕೇಸಿ 1964ರಲ್ಲಿ ಏನು ಕಾನೂನು ತಿದ್ದುಪಡಿ ಮಾಡಿದ್ರು. 79A ಮತ್ತು B ಮತ್ತು C 8 ಈ ರೀತಿಯಾಗಿ ಕಾನೂನು ತಿದ್ದುಪಡಿ ಮಾಡಿಕೊಂಡು ಯಾರು ಬೇಕಾದರೂ ಎಷ್ಟು ಬೇಕಾದರೂ ಎಲ್ಲಿ ಬೇಕಾದರೂ ಖರೀದಿ ಮಾಡಬಹುದು ಅಂತ ಹೇಳಿ ಸರ್ಕಾರದ ಒಂದು ಕಾನೂನು ನೀತಿಯನ್ನು ಜಾರಿ ತರಕ್ಕೆ ಹೊರಟದು. ಇದು ಏನಪ್ಪ ಅಂದರೆ ನಾವು AIKCSC ಸಂಘಟನೆ ಎಲ್ಲ ಸೇರಿ ಉಗ್ರವಾಗಿ ಖಂಡನೆ ಮಾಡ್ತೇವೆ. ಈ ಒಂದು ಕಾನೂನು ಜಾರಿ ಮಾಡೋಕೆ ಬಿಡೋದಲ್ಲ, ಖಂಡಿತವಾಗಿ ಬಿಡೋದಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಈ ರೀತಿಯಾಗಿ ಇವತ್ತು ಏನು ಬಲಿಷ್ಠ ಜಾತಿಗಳ ಕೈಯಲ್ಲಿರ್ತಕ್ಕಂಥ ಭೂಮಿಯನ್ನು ಸ್ವಲ್ಪ ಮಟ್ಟಿಗೆ ಒಂದು ನಿರ್ಬಂಧಿಸಲಾಗಿದ್ದಿಲ್ಲ ಅಂತ ಹೇಳೋದಲ್ಲ. ಅವ್ರು ಎಷ್ಟು ಎಕರೆ ಇರಬೇಕು, ನೀರಾವರಿ ಇದ್ರೆ 48 ಎಕರೆ ಇರಬೇಕಾಯ್ತು. ಬೈಭೂಮಿ ತಪ್ಪಂದ್ರೆ 48 ಎಕರೆ, ಇದು ನೀರಾವರಿ 25 ಎಕರೆ ಈ ರೀತಿ ಇರೋದ್ರಿಂದ ಅಲ್ಲಿಗೆ ಅವ್ರಿಗೆ ಏನಪ್ಪ ಅಂದರೆ ಈ ಕಾನೂನು ಇರೋದ್ರಿಂದ ಅವ್ರ ನಾಯಿಗೆ, ನರಿಗೆ, ತಮ್ಮ ಆಳುಗಳು ಎಲ್ಲರಿಗೆ ತಮ್ಮ ಕೆಲಸ ಮಾಡಿಕೊಂಡು ಆ ಭೂಮಿಯನ್ನು ಮತ್ತೆ ತಮ್ಮಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡಿದ್ರು. ಆ ರೀತಿ ಒಂಚೂರು ಗೇಣಿದಾರ ಪದ್ಧತಿಯನ್ನು ಏನು ಮಾಡ್ತಿದ್ರಲ್ಲ ಅವ್ರು ಸ್ವಲ್ಪ ಭೂಮಿ ಸಿಕ್ತು. ಈ ಕಾಯ್ದೆಯಿಂದ ಗೇಣಿದಾರ ಹಕ್ಕುದಾರರು ಅವರು ಭೂಮಿ ಒಟ್ಟಿನ ಮೇಲೆ ತಮ್ಮ ಹಕ್ಕು ಸ್ಥಾಪನೆ ಆಯಿತು. ಸ್ವಲ್ಪ ಮಟ್ಟವಾಗಿ ತಮ್ಮ ಹಕ್ಕುಗಳನ್ನು ಪಡೆದುಕೊಂಡ್ರು. ಅದೇ ರೀತಿಯಾಗಿ ಇವತ್ತು ಈ ಭೂ ಸುಧಾರಣಾ ಕಾಯ್ದೆಯನ್ನು ಮತ್ತೆ ಕಾರ್ಪೊರೇಟ್ ಶಕ್ತಿಗೆ ಏನು ಬೇಕು ಉಳ್ಳವರಿಗೆ ದುಡ್ಡಾದವ್ರ ಶಕ್ತಿ ಇವತ್ತು ಆ ಭೂಮಿಯನ್ನು ಕೊಡಕ್ಕೆ ಹೊರಟದ. ಇದೇನಪ್ಪ ಅಂದ್ರೆ ಒಂದು ರೀತಿಯಲ್ಲಿ ಮತ್ತೆ ಬಡವನಾಗಿ ಮಾಡಕ್ಕೆ ಸರ್ಕಾರ ಒಂದಾಗ್ತದ. ಇದು ಕುತಂತ್ರ ಬುದ್ಧಿ, ಇದು ಕುಟಿಲ ನೀತಿ. ಹಾಗಾಗಿ ಜನರಿಗೆ ಬಡವರ ಹೆಸರ ಮ್ಯಾಗ ಅಧಿಕಾರ, ಈ ರೈತರ ಹೆಸರ ಮ್ಯಾಗ ಏನು ಅಧಿಕಾರ ಬರ್ತದ ಸರ್ಕಾರಗಳು ಮತ್ತೆ ರೈತರಿಗೆ ಮಣ್ಣು ಮುಗಿಸುವಂತ ಮತ್ತೆ ಉಳಿಗಮನ ಪದ್ಧತಿಯನ್ನು ಮತ್ತೆ. ಈ ಸಂದರ್ಭದಲ್ಲಿ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಅಧ್ಯಕ್ಷ ಕರಿಯಪ್ಪ ಅಚ್ಚೋಳಿ, ಮಲ್ಲಪ್ಪ ದಿನ್ನಿ, ಮಲ್ಲಿಕಾರ್ಜುನ್ ರೆಡ್ಡಿ ಉಪಸ್ಥಿತರಿದ್ದರು. ನಾರಾಯಣಪುರ ಬಲದಂಡೆ ಮುಖ್ಯ ಕಾಲುವೆ ಆಧುನೀಕರಣ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿದ್ದು ತನಿಖೆ ನಡೆಸುವಂತೆ ಒತ್ತಾಯಿಸಿ ಜೆಡಿಎಸ್ ಪಕ್ಷದ ನೇತೃತ್ವದಲ್ಲಿ ಕೊತ್ತದೊಡ್ಡಿ ಮುಖ್ಯ ಕಾಲುವೆ ಬಳಿ ಪ್ರತಿಭಟನಾ ಧರಣಿ ನಡೆಸಿದರು. ನಾರಾಯಣಪುರ ಬಲದಂಡೆ ಮುಖ್ಯ ಕಾಲುವೆ ಆಧುನೀಕರಣ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿದ್ದು ತನಿಖೆ ನಡೆಸುವಂತೆ ಒತ್ತಾಯಿಸಿ ಜೆಡಿಎಸ್ ಪಕ್ಷದ ನೇತೃತ್ವದಲ್ಲಿ ಕೊತ್ತದೊಡ್ಡಿ ಮುಖ್ಯ ಕಾಲುವೆ ಬಳಿ ಪ್ರತಿಭಟನಾ ಧರಣಿ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ನಾರಾಯಣಪುರ ಬಲದಂಡೆ ಕಾಲುವೆ ಆಧುನೀಕರಣ ಸಂಪೂರ್ಣ ಕಳಪೆಯಿಂದ ಕೂಡಿದೆ, ಗುಣಮಟ್ಟ ಕಾಯ್ದುಕೊಳ್ಳುತ್ತಿಲ್ಲ, ಕಾಮಗಾರಿ ಸ್ಥಳದಲ್ಲಿ ಯಾವುದೇ ಇಂಜಿನಿಯರ್ಗಳು ಇಲ್ಲ, ಎಲ್ಲ ಕಡೆ ಕಾಮಗಾರಿ ನಡೆದಿದ್ದು ಸಂಪೂರ್ಣ ಕಳಪೆಯಿಂದ ಕೂಡಿದೆ. ರಾಜ್ಯದ ಬಿಜೆಪಿ ನೇತೃತ್ವದ ಸರ್ಕಾರ ಬೇಕಾಬಿಟ್ಟಿಯಾಗಿ ಕಾಮಗಾರಿ ನಿರ್ವಹಿಸುತ್ತಿದೆ ಎಂದರು. ಕಾಮಗಾರಿ ಗುಣಮಟ್ಟ ಕುರಿತಂತೆ ಜಂಟಿ ಸಮೀಕ್ಷೆಗೆ ಮುಂದಾಗಬೇಕು. ಕಳಪೆ ಕಾಮಗಾರಿಗೆ ಕಾರಣರಾದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಗುಣಮಟ್ಟದ ಕಾಮಗಾರಿ ಕೈಗೊಂಡು ರೈತರ ಹೊಲಗಳಿಗೆ ನೀರು ಹರಿಸಬೇಕು ಎಂದು ಒತ್ತಾಯಿಸಿದರು. ನಾರಾಯಣಪುರ ಬಲದಂಡೆ ಕಾಲುವೆಯ ರೂವಾರಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದೇವೆ. ಕಳಪೆ ಕಾಮಗಾರಿ ಕುರಿತಂತೆ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದಾಗಿ ತಿಳಿಸಿದ್ದಾರೆ ಎಂದರು. ನಾರಾಯಣಪುರ ಬಲದಂಡೆ ಕಾಲುವೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಆಗ್ತಕ್ಕಂಥದ್ದನ್ನು ನಾವು ನಿನ್ನೆಯಿಂದ ಸ್ಥಳ ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತಾ ಇದೆ. ಸುಮಾರು
956 ಕೋಟಿ ರೂಪಾಯಿಯ ಆಧುನೀಕರಣ ಕಾಮಗಾರಿ ಕೇವಲ ರಿಪೇರಿ ಕೆಲಸ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ನಿನ್ನೆಯಿಂದ ನಾವು ಕೆಲಸವನ್ನು ಬಂದ್ ಮಾಡಿ ಅಧಿಕಾರಿಗಳನ್ನು ಕರೆಸಿ ಎಸ್ಟಿಮೇಟ್ ಪ್ರಕಾರ ಬರ್ರಿ ಅಂತ ಹೇಳಿದೀವಿ. ಇವತ್ತು ಬಂದಿದ್ದಾರೆ. ಅವ್ರನ್ನ ಕೇಳ್ತಾ ಇದ್ದೀವಿ. ಅವರು ಎಲ್ಲ ಹಾರಿಕೆಯ ಉತ್ತರನ ಕೊಡ್ತಕ್ಕಂಥದ್ದು. ಇದು ಸರ್ಕಾರದ ಮಟ್ಟದಲ್ಲಿ ಮತ್ತು ಮಂತ್ರಿಗಳ ಮಟ್ಟದಲ್ಲಿ ಭ್ರಷ್ಟಾಚಾರಕ್ಕೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಆಗ್ತಾ ಇದೆ. ಯಾಕಂತೇಳಿದ್ರೆ ಈಗಾಗಲೂ ಕೂಡ ಎಸ್ಟಿಮೇಟ್ ಪ್ರಕಾರ ಸ್ಯಾಂಡನ್ನು ಬಳಕೆ ಮಾಡತಕ್ಕಂಥದ್ದಿಲ್ಲ. ಆದರೂ ಕೂಡ ಸರ್ಕಾರ ಸ್ಯಾಂಡನ್ನು ಬಳಕೆ ಮಾಡ್ಬೋದು ಅಂತಕ್ಕಂಥ ಆದೇಶನ ಕೊಟ್ಟಿದ್ದಾರೆ ಅಂತೇಳಿ ಸಂಬಂಧಪಟ್ಟ ಇಂಜಿನಿಯರ್ಸ್ಗಳು ಹೇಳ್ತಕ್ಕಂಥದ್ದು. ಜೊತೆಯಲ್ಲಿ ಕೆಲವೊಂದು ಕಡೆ ಈ ಎಲ್ಲ ಕಾಲುವೆ ಕೆಂಪು ಮಣ್ಣಿನಿಂದ ಹೋಗಿರ್ತಕ್ಕಂಥ ಕಾಲುವೆ ಆಗಿರೋದ್ರೆ ಎಲ್ಲೂ ಕೂಡ ಮರಮನ್ನ ಹಾಕಿರ್ತಕ್ಕಂಥದ್ದು, ಒಂದು ಟಿಪ್ಪರ್ ಮರಮ್ ಅಂತ ಹಾಕಿರ್ತಕ್ಕಂಥದ್ದು ಎಲ್ಲೂ ಕೂಡ ಇಲ್ಲ. ಇಲ್ಲೇ ತಗೊಂಡು ಅದನ್ನೇ ಮರಮನ್ನ ಯೂಸ್ ಮಾಡಿರ್ತಕ್ಕಂಥದ್ದು ಆಗ್ತಾ ಇದೆ. ಇದು ಸಂಪೂರ್ಣವಾಗಿ ಭ್ರಷ್ಟಾಚಾರ ಆಗ್ತಕ್ಕಂಥ ಕೆಲಸ ಆಗಿರೋದ್ರಿಂದ ಇದು ಈ ಭಾಗದ ರೈತರ ಜೀವನಾಡಿಯ ಪ್ರಶ್ನೆ ಆಗಿರೋದ್ರಿಂದ, ರೈತರ ಲಕ್ಷಾಂತರ ಎಕರೆಗೆ ನೀರು ಉಣಿಸ್ತಕ್ಕಂಥ ಕಾಲುವೆ ಆಗಿರೋದ್ರಿಂದ ಜನತಾದಳದ ದೇವೇಗೌಡರ ಕನಸಿನ ಕೂಸಾಗಿರ್ತಕ್ಕಂಥ ಈ ಕಾಲುವೆಯ ಆಧುನಿಕ ಕಾಮಗಾರಿಯನ್ನು ನಾವು ಎಸ್ಟಿಮೇಟ್ ಪ್ರಕಾರ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಮತ್ತು ನಮ್ಮ ತೀವ್ರ ಒತ್ತಡವನ್ನು ಅಧಿಕಾರಿಗಳ ಮೇಲೆ ಏರ್ತೀವಿ. ಒಂದು ವೇಳೆ ಕಳಪೆ ಕಾಮಗಾರಿ ಆಗಿದ್ರೆ ಇದರ ವಿರುದ್ಧವಾಗಿ ಸರ್ಕಾರಕ್ಕೂ ಮತ್ತು ಲೋಕಾಯುಕ್ತರಿಗೆ ಮತ್ತು ಪ್ರೈವೇಟ್ ಆಗಿ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಲಿಕ್ಕೆ ನಾವು ಜನತಾದಳ ಮುಂದಾಗ್ತೀವಿ. ಪ್ರತಿಭಟನೆಯಲ್ಲಿ ಜೆಡಿಎಸ್ ಮುಖಂಡರಾದ ಕರೆಮ್ಮ ಚಿಂತಲಕುಂಟ, ಎನ್ ಶಿವಶಂಕರ್ ವಕೀಲ್, ಮುದುಕಪ್ಪ ಮಾಸ್ಟರ್, ಶರಣಪ್ಪ ಬಳೆ, ಅಮರೇಶ್ ಪಾಟೀಲ್, ಜಿ ಬಸವರಾಜ್ ನಾಯಕ್, ಯೂಸುಫ್ ಖಾನ್, ಮಲ್ಲಣ್ಣ ಸಾಹುಕಾರ ನಾಗರಾಳ್, ಅಕ್ಬರ್ ಹುಸೇನ್ ನಾಗುಂಡಿ, ವಿಶ್ವನಾಥ್ ಪಟ್ಟಿ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಕೇಂದ್ರ ಸರ್ಕಾರ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಔಷಧಿ ಪಾರ್ಕ್ಗೆ ರಾಜ್ಯ ಸರ್ಕಾರ ಕೂಡಲೇ ನಿಯಮಾವಳಿಗಳನ್ನು ರೂಪಿಸಿ ಕೇಂದ್ರಕ್ಕೆ ಸಲ್ಲಿಸುವಂತೆ ಒತ್ತಾಯಿಸಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಇವರು ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಇವರಿಗೆ ಮನವಿ ನೀಡಿ ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಔಷಧಿ ಪಾರ್ಕ್ಗೆ ರಾಜ್ಯ ಸರ್ಕಾರ ಕೂಡಲೇ ನಿಯಮಾವಳಿಗಳನ್ನು ರೂಪಿಸಿ ಕೇಂದ್ರಕ್ಕೆ ಸಲ್ಲಿಸುವಂತೆ ಒತ್ತಾಯಿಸಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಇವರು ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಇವರಿಗೆ ಮನವಿ ನೀಡಿ ಒತ್ತಾಯಿಸಿದರು. ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಮನವಿ ನೀಡಿ ಸಂಸದರು ಕೇಂದ್ರ ಸರ್ಕಾರ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಔಷಧಿ ಪಾರ್ಕ್ ಸ್ಥಾಪಿಸುವುದಾಗಿ ಪ್ರಕಟಿಸಿರುವುದು ಸ್ವಾಗತಾರ್ಹ ಬೆಳವಣಿಗೆ. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸಲು ಸಹಕಾರಿಯಾಗಲಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶದ 6 ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರ 371 ವಿಶೇಷ ಸ್ಥಾನಮಾನ ನೀಡಿದೆ. ಆದರೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ. ಔಷಧಿ ಪಾರ್ಕ್ ಸ್ಥಾಪನೆಯಿಂದ ಉದ್ಯೋಗದೊಂದಿಗೆ ಈ ಭಾಗದ ಅಭಿವೃದ್ಧಿಗೆ ಸಹಕರಿಸಬೇಕಿದೆ. ಪಾರ್ಕ್ ಸ್ಥಾಪನೆಗೆ ರಾಜ್ಯ ಸರ್ಕಾರ ಮಾರ್ಗಸೂಚಿ ನಿಯಮಾವಳಿಗಳನ್ನು ರೂಪಿಸಿ ಸಲ್ಲಿಸಬೇಕಿದ್ದು ತ್ವರಿತವಾಗಿ ಸಲ್ಲಿಸುವಂತೆ ಮನವಿಯನ್ನು ಸಲ್ಲಿಸಿದರು. ಶಹೀದ್ ದೊಂಗಾ ಸಲಾಂ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ನಿಂದ ನಗರ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಭಾರತ ಮತ್ತು ಚೀನಾ ಗಡಿ ಗಾಲ್ವಾನ್ ಪ್ರಾಂತ್ಯದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶಹೀದ್ ದೊಂಗಾ ಸಲಾಂ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ನಿಂದ ನಗರ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಭಾರತ ಮತ್ತು ಚೀನಾ ಗಡಿ ಗಾಲ್ವಾನ್ ಪ್ರಾಂತ್ಯದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಚೀನಾ ಗಡಿಯಲ್ಲಿ ನಡೆದ ಘಟನೆಯಿಂದ ಭಾರತೀಯ ಯೋಧರು ಪ್ರಾಣತ್ಯಾಗ ಮಾಡಿದ್ದಾರೆ. ದೇಶ ರಕ್ಷಣೆಯಲ್ಲಿ ಯೋಧರ ಸೇವೆ ಅವಿಸ್ಮರಣೀಯ. ಆದರೆ ಕೇಂದ್ರ ಸರ್ಕಾರ ಸ್ಪಷ್ಟತೆ ಇಲ್ಲದೆ ನಡೆದುಕೊಳ್ಳುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಗೊಂದಲ ಹೇಳಿಕೆಗಳನ್ನು ಬಿಟ್ಟು ಸ್ಪಷ್ಟತೆ ನೀಡಬೇಕೆಂದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಾಜಿ ಸಂಸದ BV ನಾಯಕ್ ಮಾತನಾಡಿ, ದೇಶ ಗಡಿ ಕಾಯುವ ಯೋಧರ ವಿಷಯದಲ್ಲಿ ರಾಜಕೀಯ ಬಿಟ್ಟು ಕೇಂದ್ರ ಸರ್ಕಾರ ವರ್ತಿಸಬೇಕಿದೆ. ಭಾವನಾತ್ಮಕ ವಿಷಯಗಳಲ್ಲಿಯೂ ರಾಜಕೀಯ ಬಿಟ್ಟು ನಡೆಯಬೇಕಿದೆ. ಚೀನಾ ಗಡಿಯಲ್ಲಿ ಯೋಧರು ಪ್ರಾಣ ಕಳೆದುಕೊಂಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ದಿನಕ್ಕೊಂದು ಹೇಳಿಕೆ ನೀಡಿ ಸತ್ಯ ಮರೆಮಾಚುತ್ತಿದೆ ಎಂದು ಟೀಕಿಸಿದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ನಗರಸಭೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ G ಬಸವರಾಜ ರೆಡ್ಡಿ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, K ಶಾಂತಪ್ಪ, ಅಬ್ದುಲ್ ಕರೀಂ, ರುದ್ರಪ್ಪ ಅಂಗಡಿ, ರವಿ ಬೋಸರಾಜ್, ಅಮರೇಗೌಡ ಹಂಚಿನಾಳ್, ನಗರಸಭೆ ಸದಸ್ಯ ಸಾಜಿದ್ ಸಮೀರ್, ದರೂರು ಬಸವರಾಜ್, ಶಶಿಕಲಾ ಭೀಮರಾಯ, ಅರುಣ್ ಕುಮಾರ್ ದೋತರ್ಬಂಡಿ, ನಜೀರ್ ಪಂಜಾಬಿ, ಶಂಶುದ್ದೀನ್ ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು, ಮುಖಂಡರುಗಳು ಭಾಗವಹಿಸಿದ್ದರು. ನೂತನ
ರಾಜ್ಯಸಭೆ ಸದಸ್ಯ ಅಶೋಕ್ ಗಸ್ತಿ ಅವರಿಗೆ ಸೂರ್ಯೋದಯ ವಾಕಿಂಗ್ ಕ್ಲಬ್ನಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ನೂತನ ರಾಜ್ಯಸಭೆ ಸದಸ್ಯ ಅಶೋಕ್ ಗಸ್ತಿ ಅವರಿಗೆ ಸೂರ್ಯೋದಯ ವಾಕಿಂಗ್ ಕ್ಲಬ್ನಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಬಸವರಾಜ್, ಉಪಾಧ್ಯಕ್ಷ ಮೌನೇಶ್ ಗೋನಾಳ್, ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ತಿಪ್ಪಾರೆಡ್ಡಿ ಪಾಟೀಲ್, ಎಚ್ ಮುನಿಸ್ವಾಮಿ, ರಾಜಶೇಖರ್ ದಿನ್ನಿ, ಯಲ್ಲಪ್ಪ ಜಾಲಿಬೆಂಚಿ, ಖಜಾಂಚಿಗಳಾದ ಮುದ್ದಣ್ಣಗೌಡ, ನರಸಯ್ಯ, ನರಸಿಂಹಾರೆಡ್ಡಿ, ರಾಜು, ಹನುಮಂತಪ್ಪ ಅರೋಲಿ, ಗಿರಿಯಪ್ಪ ದಿನ್ನಿ, ಚಂದ್ರಶೇಖರ್, ಆರ್ ಬಸವರಾಜ್, ತಾಯಪ್ಪ ಭಂಡಾರಿ, ಬಸವರಾಜ್ ಪತ್ತೇಪುರ್, ರಮೇಶ್, ನಾಗರಾಜ್ ಮಡ್ಡಿಪೇಟ್, ಬಂದೇಸಾಬ್, ಎಸ್ ರಾಮಣ್ಣ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು. ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ ಕೀರ್ತಿ ಕೆಂಪೇಗೌಡ ಅವರಿಗೆ ಸಲ್ಲುತ್ತದೆ ಎಂದು ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಶಿಕ್ಷಕ ದಂಡಪ್ಪ ಬಿರಾದರ್ ಅವರು ಹೇಳಿದರು. ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ ಕೀರ್ತಿ ಕೆಂಪೇಗೌಡರು ಅವರಿಗೆ ಸಲ್ಲುತ್ತದೆ ಎಂದು ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಶಿಕ್ಷಕ ದಂಡಪ್ಪ ಬಿರಾದರ್ ಅವರು ಹೇಳಿದರು. ಅವರಿಂದು ತಾಲೂಕಿನ ಪುರ್ತಿಪ್ಲಿ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭಾರತದ ಇತಿಹಾಸ ಪುಟವನ್ನು ತಿಳಿ ನೋಡಿದಾಗ ಕರ್ನಾಟಕದಲ್ಲಿ ಹಲವಾರು ಪ್ರಸಿದ್ಧ ರಾಜರು ಉತ್ತಮ ಆಡಳಿತ ನೀಡಿ ತಮ್ಮ ಹೆಸರನ್ನು ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿ ಉಳಿಸಿ ಹೋಗಿದ್ದಾರೆ. ಯಲಹಂಕದಲ್ಲಿ ಜನಿಸಿದ ನಾಡಪ್ರಭು ಕೆಂಪೇಗೌಡರು ಯುವಕರು ಇದ್ದಾಗಲೇ ಬಹಳ ಉತ್ಸಾಹಿಸಿ ಮತ್ತು ಚಾಣಾಕ್ಷಯಾಗಿದ್ದರು. ಬೆಂಗಳೂರಿನಲ್ಲಿ ಪಟ್ಟಣದ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ. ಸಾರ್ವಜನಿಕರಿಗೆ ನೀರಿನ ದಾಹವನ್ನು ತೀರಿಸಲು ಬೆಂಗಳೂರು ನಗರದಲ್ಲಿ ಮಾದರಿಯ 100 ಕೆರೆಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಜೀವಜಲಕ್ಕೆ ಮಹತ್ವವನ್ನು ನೀಡಿದ್ದರು. ಬೆಂಗಳೂರು ನಗರವನ್ನು ಇಂದು ಗಾರ್ಡನ್ ಸಿಟಿ ಎಂದು ಕರೆಯುತ್ತಿದ್ದೇವೆ. ಇದರ ಕೆಂಪೇಗೌಡರು ಇವರ ಅವಧಿಯಲ್ಲಿ ಹಲವಾರು ತೋಟಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ಮಹತ್ವದ ಹಣ್ಣುಗಳನ್ನು ಬೆಳೆದು ಬೇರೆ ರಾಜ್ಯಗಳಿಗೆ ರಫ್ತು ಮಾಡಿದ್ದಾರೆ. ಬೆಂಗಳೂರು ನಗರವನ್ನು ಸುಲ್ತಾನರು ಆಕ್ರಮಣ ಮಾಡಿದಾಗ ಅದರ ರಕ್ಷಣೆಗೆ ಹೋರಾಟ ಮಾಡಿದವರು ನಾಡಪ್ರಭು ಕೆಂಪೇಗೌಡರು. ಇವರ ಸಾಧನೆ ಅಪಾರವಾದುದು ಎಂದು ಹೇಳಿದರು. ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ಹೆಸರನ್ನು ಇಡಲಾಗಿದೆ. ಕೆಂಪೇಗೌಡರ ಭಾವಚಿತ್ರಕ್ಕೆ ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಹನುಮಂತ, ಶಾಲೆಯ ಮುಖ್ಯ ಗುರುಗಳಾದ ರಾಮೇಶ್ವರಿ ಅವರು ಜಂಟಿಯಾಗಿ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಹೊನ್ನಪ್ಪ, ವೀರೇಶ್ ರಾಚಯ್ಯ ಹಾಗೂ ಅಡುಗೆಯ ಸಿಬ್ಬಂದಿಯಾದ ಶಾರದಮ್ಮ ಭಾಗವಹಿಸಿದ್ದರು. ನಗರದ ಶಂಶಾಲಂ ದರ್ಗಾದ ಹತ್ತಿರ ಇರುವ ಬೇಕರಿ ಮತ್ತು ಹೋಟೆಲ್ ಬಳಿ ಅಂತರ ಕಾಯ್ದುಕೊಳ್ಳದೆ ಎಚ್ಚರಿಕೆ ವಹಿಸದೇ ಇರುವ 2 ಮಾಲೀಕರ ವಿರುದ್ಧ ಮಾರ್ಕೆಟ್ ಯಾರ್ಡ್ ಪೊಲೀಸರು ದೂರು ದಾಖಲಿಸಿದ್ದಾರೆ. ನಗರದ ಶಂಶಾಲಂ ದರ್ಗಾದ ಹತ್ತಿರ ಇರುವ ಬೇಕರಿ ಮತ್ತು ಹೋಟೆಲ್ ಬಳಿ ಅಂತರ ಕಾಯ್ದುಕೊಳ್ಳದೆ ಎಚ್ಚರಿಕೆ ವಹಿಸದೇ ಇರುವ 2 ಮಾಲೀಕರ ವಿರುದ್ಧ ಮಾರ್ಕೆಟ್ ಯಾರ್ಡ್ ಪೊಲೀಸರು ದೂರು ದಾಖಲಿಸಿದ್ದಾರೆ. ಬೇಕರಿಯಿಂದ ಅಂತರ ಕಾಯ್ದುಕೊಳ್ಳದೆ ವ್ಯಾಪಾರ ಮಾಡುತ್ತಿದ್ದು ಕೋವಿಡ್ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿರುವುದು ಆರೋಪದ ಮೇಲೆ ಬೇಕರಿ ಮಾಲೀಕ ಮೊಹಮ್ಮದ್ ಅಬೂಬ್ಕರ್ ಹಾಗೂ ಹೋಟೆಲ್ ಮಾಲೀಕ ಕರೀಂ ಸಾಬ್ ವಿರುದ್ಧ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರ ಸಂಚಾರಿ ಠಾಣೆಯ ಮುಖ್ಯ ಪೇದೆಗೆ ಕೊರೋನಾ ಸೋಂಕು ಪತ್ತೆ. ಸಂಪರ್ಕಿತ 5 ಜನ ಪೇದೆಗಳಿಗೆ ಪರೀಕ್ಷೆ. ಕಚೇರಿಗೆ ಸ್ಯಾನಿಟೈಸರ್. ಎಸ್ಎಸ್ಎಲ್ಸಿ ಗಣಿತ ಪರೀಕ್ಷೆ 1476 ವಿದ್ಯಾರ್ಥಿಗಳ ಗೈರು. ಪರೀಕ್ಷಾ ಕೇಂದ್ರಗಳಿಗೆ ಟಿಸಿಎಸ್ಪಿ ಭೇಟಿ ನೀಡಿ ಪರಿಶೀಲನೆ. ರಂಗಕರ್ಮಿ ಪ್ರವೀಣ್ ರೆಡ್ಡಿ ಗುಂಜಳ್ಳಿಯವರಿಗೆ ಸಿಜಿಕಿ ಪ್ರಶಸ್ತಿ ಪ್ರದಾನ. ಕೊರೋನಾ ಸೋಂಕು ತಡೆಯಲು ಸಹಕಾರ ನೀಡಲು ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಮನವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರೈತ, ಕಾರ್ಮಿಕ, ಜನ ವಿರೋಧಿ ಕಾನೂನು ಜಾರಿ ವಿರೋಧಿಸಿ ಜೂನ್ 29ರಿಂದ ಪಂಚಾಯಿತಿಗಳ ಮುಂದೆ ಪ್ರತಿಭಟನೆ. ಕೆಜಿ ವೀರೇಶ್. ನಾರಾಯಣಪುರ ಬಲದಂಡೆ ಕಾಲುವೆ ಕಾಮಗಾರಿ ಕಳಪೆ ವಿರೋಧಿಸಿ ಜೆಡಿಎಸ್ನಿಂದ ಕೊತ್ತದೊಡ್ಡಿ ಬಳಿ ಪ್ರತಿಭಟನೆ. ಜಿಲ್ಲೆಯಲ್ಲಿ ಔಷಧಿ ಪಾರ್ಕ್ ಘೋಷಣೆ. ರಾಜ್ಯ ಸರ್ಕಾರ ಮಾರ್ಗಸೂಚಿ ನಿಯಮ ರೂಪಿಸಲು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮನವಿ. ಹುತಾತ್ಮ ವೀರ ಯೋಧರಿಗೆ ಯುವ ಕಾಂಗ್ರೆಸ್ನಿಂದ ಶ್ರದ್ಧಾಂಜಲಿ. ಅಶೋಕ್ ಗಸ್ತಿ ಅವರಿಗೆ ಸೂರ್ಯೋದಯ ವಾಕಿಂಗ್ ಕ್ಲಬ್ನಿಂದ ಸನ್ಮಾನ.
ಕೋವಿಡ್ ನಿಯಮ ಉಲ್ಲಂಘನೆ, ಇಬ್ಬರು ಅಂಗಡಿ ಮಾಲೀಕರ ವಿರುದ್ಧ ದೂರು ದಾಖಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಮಂಚಾಲ ಭೀಮಯ್ಯ, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ನಗರ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಎಲ್ಲ ಹಿರಿಯ ಮುಖಂಡರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಎ ಚಂದ್ರಶೇಖರ್ ಮಧು, ನಗರಾಭಿವೃದ್ಧಿ ಪ್ರಾಧಿಕಾರ, ನೂತನ ಸದಸ್ಯರು, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150 ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನ ದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್, SGM ಕಾಂಪ್ಲೆಕ್ಸ್, ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ, NGO ಕಾಲೋನಿ, ರಾಯಚೂರು. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard.